ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನು ಅಂದ್ರೆ 120 ಬಹದ್ದೂರ್ ಅಂತ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಅದನ್ನ ನಮ್ಮ ಯಶ್ ಅವರು ಸ್ಟೋರಿ ಹಾಕಿದ್ರು. ಅದಕ್ಕೆ ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಫೇವರೇಟ್ ರೋಹಿತ್ ಶರ್ಮಾ 45 ಅವರು ಹಾಕಿದ್ದಾರೆ. ಹೌದೇನು? ಸೊ ಇದು 120 ಬಹದ್ದೂರ್ ರಿಯಲ್ ಸ್ಟೋರಿ ಅನ್ಸುತ್ತೆ. ಅದ್ರದ್ದು ಟ್ರೈಲರ್ ಬಿಟ್ಟಿದ್ದಾರೆ. ಫರಾನ್ ಅಖ್ತರ್ ಪ್ರೊಡ್ಯೂಸರ್ ಆಗಿ ಅದ್ರ ಮುಖಾಂತರ ಒಬ್ಬ ಪ್ರೊಡ್ಯೂಸರ್ ಆಗಿ ಫರಾನ್ ಅಖ್ತರ್ ಅವರು ಇದ್ದಾರೆ. ಆಕ್ಟರ್ ಅವರೇ. ಮತ್ತೆ ರಾಶಿ ಖನ್ನಾ ಬಂದ್ಬಿಟ್ಟು ಅವರು ಒಂದು ಪಾತ್ರದಲ್ಲಿ ಪ್ರದರ್ಶಿಸುತ್ತಾರೆ. 21 ನವೆಂಬರ್ ರಿಲೀಸ್ ಆಗತ್ತೆ ಅನ್ಸುತ್ತೆ, ಮೇ ಬಿ ಅಲ್ವಾ? ಟೈಟಲ್ ಅಲ್ಲಿ ನೋಡಿದ್ರೆ 21 ನವೆಂಬರ್ ಹಾಕಿದ್ದಾರೆ. ಟ್ರೈಲರ್ ನೋಡಿದ ತಕ್ಷಣ ನೋಡೋಣ ನಾವು ಯಾವ ತರ ಯಾವಾಗ ಬಿಡ್ತಾರೆ. ಮೋಸ್ಟ್ಲಿ 21 ನವೆಂಬರ್ ಅನ್ಕೊಂತಿದೀನಿ. ಓಕೆ, ಲೆಟ್ಸ್ ವಾಚ್ ದ ಟ್ರೈಲರ್ ನಾವು. ಸ್ಟಾರ್ಟ್ ಮಾಡಿ. ಎಸ್, एक्सेलेंट टाइम है. वो दिन थे जब भारत ने चीन को सिर्फ अपना पड़ोसी नहीं अपना भाई ಚೈನಾ ಇಂಡಿಯಾ ವಾರ್ ತಗೊಂಡಿದ್ದಾರೆ ಅನ್ಸುತ್ತೆ. 1962. भाईचारे की भावना दोनों तरफ नहीं थी. ये हमला एक विश्वासघात था. भारत माता की जय. मैं आपका कंपनी कमांडर मेजर शैतान सिंह भाटी बोल रहा हूँ. ಇವರೇ ಫರಾನ್ ಅಖ್ತರ್. आज रात एक बहुत बड़ा तूफान हमारी तरफ आने वाला है. चीनी फौजियों का. तुम सब किसान के बेटे हो. जमीन के लिए लड़ना सबके खून में. ಮೋಸ್ಟ್ಲಿ ನಮ್ಮ ಇಂಡಿಯನ್ ಆರ್ಮಿ ಸ್ಟೋರಿ 1962 ಅಲ್ಲಿ ಇಂಡಿಯಾ ಚೈನಾ ವಾರ್ ಆಗಿತ್ತು ಅನ್ಸುತ್ತೆ. ಈ ಸ್ಟೋರಿ ತಗೊಂಡಿದ್ದಾರೆ. जैकेट मिल जाता तो अपना पहला चीनी फौजी मार और उसकी जैकेट ले. कल जब सरहद पर दुश्मन से भिड़ने जाऊंगा तो क्या करोगे? सर ऊंचा करके सबको कहेंगे कि हम एक सच्चे देशभक्त की बीवी हैं. आपने कभी किसी की जान ली है? नहीं रहे हो. कोई प्यार से मांगेगा तो जान भी दे देंगे. और जब बात देश में आई तो 100 की जान ले भी लेंगे. ಆರ್ಮಿ ದೇಶಕ್ಕೋಸ್ಕರ 3000 चीनी सांगला की तरफ बढ़ रहे हैं. सर वहाँ हमारे सिर्फ 120 जवान पोजीशन है. अगर आज हम पीछे हट गए तो कल तक चुशुल और कुछ दिनों में कश्मीर तक पहुंच जाएंगे. मैं लड़े बिना हार नहीं मानना चाहता. आपका दिल क्या कहता है? यहीं लड़ेंगे, यहीं मारेंगे, आखिरी सांस तक, आखिरी गोली तक. दादा के साथ की ತುಂಬಾ ಸೂಪರ್ ಆಗಿರೋದು. ಸಗದಾಗಿ ತಗೊಂಡಿದ್ದಾರೆ. 120 हमारे हाथ में एक होकर 3,000 3,000 320 ಅಗ್ನೆಸ್ಟ್ 3,000. आज धरती लहू पुकार रही है. सींच दो से दुश्मन के खून से. उसके लिए क्या जरूरी है? तैयार हो. ಆ ಡೆಡಿಕೇಶನ್ ಆಗಿ, ಆ ಡಿಸಿಪ್ಲಿನ್ ದೇಶಕ್ಕೋಸ್ಕರ. ಬಹದ್ದೂರ್ ಅದೇ ಲೈಕ್ 120 ವೆಸಸ್ 3,000 ಅಂತ 3,000 ಅಂತ ಮತ್ತನೇ ಸ್ಟೋರಿ. ಅದು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಇಷ್ಟು 120 ವೆಸಸ್ 3,000 ಅಂತ. ನಾವು ಹೀಗೆ ಅಲ್ಲ ಗುರು, ಇದನ್ನ ನೋಡಿದ್ರೆ ಮೈಯೆಲ್ಲ ಒಂಥರ ಗೂಸ್ ಬಾಂಬ್ಸ್ ಬರ್ತಿದೆ, ರೋಮಾಂಚನ ಆಗ್ತಿದೆ. ಆರ್ಮಿ ದೇಶ ಬಂದ್ರೆ ಎಲ್ಲರಿಗೂ ಆಗುತ್ತೆ ಈ ತರ. ಕರೆಕ್ಟ್. ಅದೇ ನನಗೆ ಇದು ಇಂಡೋ ಚೈನಾ ವಾರು ಇದೆಲ್ಲ ಗೊತ್ತು. ಬಟ್ ಏನಾದ್ರೆ ಲೈಕ್ 120 ನಂಬರ್ ಲೈಕ್ 120 ವರ್ಸಸ್ 3,000 ಅಂದ್ರೆ ಏನು? ಅದು ಟ್ರೂ ಫ್ಯಾಕ್ಟ್ ಅಂತ ನನಗೆ ಗೊತ್ತಿಲ್ಲ. ಈಗ ಇದು ರಿಯಲ್ ಸ್ಟೋರಿ ಅಂತ ಹಾಕಿದಾರಲ್ಲ. ಅದೇ ಈ ಥರ ಸಿಚುವೇಶನ್ನ ತೋರಿಸ್ಬೇಕು. ಲೈಕ್ ಆ್ಯಕ್ಚುಲಿ ನಂಗೆ ಲೈಕ್ ನಮ್ಮ ಥರ ಯಾರಾದರೂ ಈಗ ಗೊತ್ತು ಇಂಡೋ ಚೈನಾ ವಾರು ಆಗಿದೆ ಎಲ್ಲ ಅಂತ. ನಾವು ಲಾಸ್ಟ್ 120 ಮೆಂಬರ್ಸು ಅವ್ರು 3,000 ಮೆಂಬರ್ಸ್ನ ಲೈಕ್ ಫೈಟ್ ಮಾಡಿದ್ರೆ ಅಂದರೆ ಲೈಕ್ ಅದು ಸಚ್ ಎ ಗ್ರೇಟ್ ಥಿಂಗ್ ಅನ್ಬೇಕು. ಕರೆಕ್ಟ್. ಅದನ್ನ ಇವರು ತೋರ್ಸಕ್ ಹೊರಟಿದಾರಲ್ಲ, ಅದು ಇವಾಗ ಅಲ್ಲ, ಈ ಮುಖಾಂತರ ತೋರಿಸಿದ್ರೆ ನಮ್ಮ ಭಾರತ ಜನತೆಗೆ ಗೊತ್ತಾಗುತ್ತೆ ನಮ್ಮ ಸೈನಿಕರು ಯಾವ ತರ ಯುದ್ಧ ಮಾಡಿದ್ದಾರೆ ಚರಿತ್ರೆಯಲ್ಲಿ.
ಈಗ ಮೊನ್ನೆ ರೀಸೆಂಟ್ ಆಗಿ ನಡೆದಿರೋ ಒಂದು ಯುದ್ಧ ಆಗ್ಲಿ ಅದ್ರ ಮುಖಾಂತರ ಗೊತ್ತಾಗುತ್ತೆ ನಮ್ಮ ದೇಶ ಜನರಿಗೆ ನಮ್ಮ ಸೈನಿಕರು ಯಾವ ತರ ತುಂಬಾ ಕಷ್ಟ ಪಡ್ತಿದ್ದಾರೆ. ನಮ್ಗೋಸ್ಕರ ನಾವು ದಿನ ನೆಮ್ಮದಿಯಿಂದ ನಿದ್ದೆ ಮಾಡಿ ಊಟ ಮಾಡಿ ನೆಮ್ಮದಿಯಾಗಿ ನಮ್ ಕೆಲ್ಸಗಳು ಮಾಡಕ್ಕೆ ಒಬ್ಬ ಇದ್ದಾರೆ ಅಂದ್ರೆ ನಮ್ಮ ಸೈನಿಕರು, ಭಾರತ ಸೈನಿಕರು. ಕರೆಕ್ಟ್. ಆ್ಯಕ್ಚುಲಿ ಇದು ಸ್ವಲ್ಪ ಇದು ಏನಂದ್ರೆ ಲೈಕ್ ಇನ್ಸ್ಪಿರೇಷನಲ್ ಆಗಿ ಎಮೋಷ್ನಲ್ ಆಗಿದೆ ಅದು ಟ್ರೈಲರ್ ನೋಡಿದ ಮೇಲೆ. ನನಗೂ ಗೊತ್ತಿಲ್ಲ ಲೈಕ್ ನಾವು ಹುಟ್ಟಿದ್ರು ಲೈಕ್ ವೆನ್ ಲೈಕ್ ಬಾರ್ನ್ ಅಂತ ಏನಂತಾರೆ ಹುಟ್ಟಿದ ಟೈಮಲ್ಲಿ ನಮ್ಗೇನು ಗೊತ್ತಿಲ್ಲ. ಇದು ಎಲ್ಲ ನಮ್ಗಿಂದ ಹುಟ್ಟಿದ ಮುಂಚೆನೆ ಆಗಿದೆ. ಲೈಕ್ ಆ ಟೈಮಲ್ಲಿ ನೀವು ಇದು ಪಾಸಿಬಲ್ ಆಗಲಿಲ್ಲ, 120 ಜನನು ಏನು ಮಾಡಲಿಲ್ಲ ಅಂದರೆ ಇವಾಗ ನಮ್ಮ ಸಿಚುವೇಶನ್ ಡಿಫ್ರೆಂಟ್ ಆಗಿರುತ್ತೆ. ಹೌದು. ಬಟ್ ಅವರು ಕಾಪಾದ್ರೆ ಲೈಕ್ ಇದು ಮಾಡಿದ್ರು ಎಲ್ಲ ನಮ್ಗೆ ಈಗ ಲೈಕ್ ನಾವು ಊಟ ಮಾಡ್ತಿರೋದು ಲೈಕ್ ನಾವು ಮಲಗ್ತಿರೋದು ಇದೆಲ್ಲ ಸಿಚುವೇಶನು ಹಿಂಗೆ ಪ್ರಶಾಂತಾಗಿ ಇದ್ರೆ ಕಾರಣ ಅವರೆಲ್ಲ ಲೈಕ್ ಮುಂಚೆ ಸ್ವಲ್ಪ ಜನ ಜಾಸ್ತಿ ಅವ್ರ ಲೈಫು ಕೊಟ್ಟರು, ಫೈಟ್ ಮಾಡಿ ಯುದ್ಧ ಮಾಡಿ ಎಲ್ಲ ಮಾಡಿ ಲೈಕ್ ನಮ್ಮ ಕಂಟ್ರಿನ ಸೇವ್ ಮಾಡಿದ್ರು ಎಲ್ಲರಿಗೆ, ಆರ್ಮಿ ಅವ್ರಿಗೆ. ಲೈಕ್ ನಾವು ಚಿರಋಣಿ. ಹ್ಯಾಟ್ಸ್ ಆಫ್ ಟು ದೋಸ್ ಗೈಸ್. ನಿಜ. ಇವಾಗ್ಲೂ ಅಷ್ಟೇ, ಇವಾಗಿರೋ ಆರ್ಮಿಗಳು ಅಷ್ಟೇ, ಅವ್ರ ಡೆಡಿಕೇಶನ್, ಅವ್ರ ಫ್ಯಾಮಿಲಿ ಅವರು ಅದನ್ನ ಪ್ರೋತ್ಸಾಹಿಸ್ತಾರಲ್ಲ, ಅದಕ್ಕೆ ನಾವು ಅದು ಟ್ರೈಲರ್ ಮುಂಚೆ 120 ಬಹದ್ದೂರ್ ಅಂದ್ರೆ ಏನಂತ ಅನ್ಕೊಂಡಿರೋದು. ಇಂಡೋ ಚೈನ್ ವಾರ್ ಅಂದ್ರೆ ಲೈಕ್ ಅದೂನು ಓಕೆ. ಲಾಸ್ಟ್ ಅಲ್ಲಿ ಅವರು ಟ್ರೈಲರ್ ಅಲ್ಲಿ ಕೊಟ್ಟಿದ್ರು ಲೈಕ್ 120 versus 3000 ಅಂತ. ಆಕ್ಚುಲಿ ಅದು 120 versus 3000 ಅಂದ್ರೆ ಲೈಕ್ ಅವರು ಯಾವ ತರ ಫೈಟ್ ಮಾಡಿರ್ಬೋದು, ಯಾವ ತರ ಇದು ಆ ತರ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾವು ಜಸ್ಟ್ ಬೇಸಿಕ್ ಆಗಿ ನಮ್ಮ ಕಾಮನ್ ಮ್ಯಾನ್ಸ್ ಡೇ ಲೈಟ್ ಅಲ್ಲಿ ಬೆಳಿಗ್ಗೆ ಸಪೋಸ್ ಡೇ ಲೈಟ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ಬಂದು ಹೊರಗೆ ಬಂದ್ಬಿಟ್ಟು ನಾವು ಎಷ್ಟೋ ಸಿನಾರಸ್ ಅಲ್ಲಿ ಬಂದು ಸುಸ್ತಾಗ್ಬಿಡ್ತೀವಿ. ಓಕೆ, ಆದ್ರೆ ಸೈನಿಕರು ಆ ತರ ಅಲ್ಲ. ಅವ್ರ ಡೆಡಿಕೇಶನ್, ಡಿಸಿಪ್ಲಿನ್, ದೇಶಕ್ಕೋಸ್ಕರ ಸೇವೆ ಮಾಡ್ಬೇಕು ಅನ್ನೋ ಕುತೂಹಲ ಇದ್ರು 24 hours ಆಗ್ಲಿ ದಿನಕ್ಕೆ ಎಷ್ಟೋ ಕಷ್ಟ ಪಡ್ತಾರೆ ನಮ್ಮ ರಕ್ಷಣೆ ಮಾಡಕ್ಕೆ. ಅದಕ್ಕೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಈ ವಿಡಿಯೋ ಒಬ್ಬ ಯೂರಿ ಮುಂಚೆ ನೋಡಿದ್ವಿ. ಯೂರಿ ಅನ್ನೋದು ನಮ್ಮ ಸರ್ಜಿಕಲ್ ಸ್ಟ್ರೈಕ್, ಅದು ರಿಯಲ್ ಇವೆಂಟ್. ಅದು ನಮಗೆ ನಾವು ಮುಂಚೆ ಗೊತ್ತಿತ್ತು, ಯಾಕಂದ್ರೆ ನಾವು ಹುಟ್ಟಿದ್ವಿ, ನ್ಯೂಸ್ ಅಲ್ಲಿ ನೋಡಿದ್ವಿ. ಓಕೆ, ಆದ್ರೆ ಇದು ನಮಗೆ ಗೊತ್ತಿಲ್ಲ. ಆಕ್ಚುಲಿ ನಾವು 1990s ಅಲ್ಲಿ ಇರೋರು, 1960s ಅಲ್ಲಿ ಹೇಗ್ ನಡೆದ್ರೆ ಅನ್ನೋದು ನಮ್ಗೆ ಗೊತ್ತಿಲ್ವಾ? ಅದೇ ನಾನು ಇನ್ನ ಶಾಕ್ ಅಲ್ಲಿ ಇದೆ. ಲೈಕ್ 120 versus 3000 ಆಗಿದೆ ಅಂತ, ಇಂಡೋ ಚೈನಾ ವಾರ್ ಆಗಿದೆ, ನಾವು ಗೆದ್ದಿದ್ವಿ ಅಂತ ಗೊತ್ತು. ಬಟ್ 120 versus 3000 ಅಂತ ಗೊತ್ತಿಲ್ಲ. ನಾವು ಈಗ ನೋಡಿದ್ರೆ 120 versus 3000 ಯಾವ ತರ ಲೈಕ್ ಈ ಜನರೇಷನ್ ಅಲ್ಲಿ 120 versus 3000 ಆಗುತ್ತಾ? ಇನ್ನೊಂದು ಗರ್ವವಾದ ವಿಷಯ ಅನ್ಸುತ್ತೆ ನಮಗೆ ಗೊತ್ತಿಲ್ಲ. ಈಗ 120 ಬಹದ್ದೂರ್ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ದೊಡ್ಡ ದೊಡ್ಡ ಸ್ಟಾರ್ಸ್ ಮುಖಾಂತರ, ಎಕ್ಸಾಂಪಲ್ ಯಶ್ ಅವ್ರು ಹಾಕಿದ್ದಾರೆ ಅವರ ಸ್ಟೇಟಸ್ ಅನ್ನು ಆಗ್ಲಿ, ಮತ್ತೆ ರೋಹಿತ್ ಶರ್ಮಾ ಹಾಕಿದ ತಕ್ಷಣ ನಮಗೆ ಗೊತ್ತಾಯ್ತು. ಆಮೇಲೆ ಯಾವ್ದೋ ಇಂಟ್ರೆಸ್ಟಿಂಗ್ ಇದೆ ನೋಡೋಣ. 120 ಬಹದ್ದೂರ್ ಅಂದ್ರೆ ಧೈರ್ಯವಂತ ಆತರ ಅನ್ಕೊಂಡಿದೀವಿ, ಆದ್ರೆ ಸೋಲ್ಜರ್ಸ್ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಹೇಳ್ಬೇಕಲ್ಲ, ಅವ್ರು ನೋಡಿದ್ಮೇಲೆ ನೋಡೋಣ. ಇನ್ನೊಂದೇನಂದ್ರೆ ಇವಾಗ ಪ್ರತಿ ವಾರ ನಡೆಯುತ್ತಲ್ಲ, ಅದು ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಅಲ್ಲಿ 1000 ಮೂವಿ ಮಾಡಬಹುದು. ಅದನ್ನ ಈ ಇಂಡಿಯನ್ ಡೈರೆಕ್ಟರ್ಸ್ ಅದನ್ನ ಇನಿಷಿಯೇಟ್ ತಗೊಂಡು ಮಾಡ್ಬೇಕಾಗತ್ತೆ. ಈಗ ಎಷ್ಟು ಜನ ಕೈ ಕಾಲು ಕಳ್ಕೊಂಡು ಮನೇಲಿಲ್ಲ, ಅದನ್ನ ಅವ್ರವ್ರದ್ದೆಲ್ಲ ಒಂದ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೊಂದು ಮೂವಿ ಮಾಡ್ತಾ ಹೋದ್ರೆ ಎಷ್ಟೋ ಮೂವಿ ಆಗ್ತದೆ, ಇನ್ಸ್ಪಿರೇಷನ್ ಆಗತ್ತೆ. ಕರೆಕ್ಟ್. ಹೌದು. ಈಗ ನೋಡಿ ನಮ್ಗೆ ಇನ್ಸ್ಪೈರ್ ಆಗಿದೆ. ನಮ್ಗೆ ಗೊತ್ತಿಲ್ಲ ನಮಗೆ ಈ ವಿಷಯ ಬಗ್ಗೆ. 1962 ಅಲ್ಲಿ 120 versus 3000 ಅನ್ನೋದು ಆ ನಂಬರ್ಸ್ ಕೊಟ್ಟಿದ್ದಿಲ್ಲ. ಆದ್ರೆ ನಾವು ಲಾಸ್ಟ್ ಟೀಸರ್ ಕ್ಲಿಪ್ ಅಲ್ಲಿ ಕೊಟ್ಟಿದ್ದಾರೆ 120 ಲಾಸ್ಟ್ಗೆ 3000 ಅಂತ. ಅದ್ ನೋಡಿದ ಮೇಲೆ ಜುಮ್ ಅಂತು. ಅದು ಆ ಇನ್ಸ್ಪಿರೇಷನ್ ಇದೆಲ್ಲ ತುಂಬಾ ಅದ್ಭುತವಾಗಿದೆ. ನಾವೀಗ ಮೂವಿ ನೋಡಿದ್ರೆ ಲೈಕ್ ಒಬ್ಬನು 100 ಮೆಂಬರ್ಸ್ನ ಸಾಯಿಸ್ತಾನ ಅಂತ ನಮ್ಗೆ ಹೆಂಗ ಅನ್ಸುತ್ತೆ. ಲೈಕ್ ಈಗ 120 ಲೈಕ್ ರಿಯಲ್ ಟೈಮ್ ಅಲ್ಲಿ ಮಾಡಿದ್ರು 3600 ಅಂದ್ರೆ ಒಬ್ಬನು 300 ಮೆಂಬರ್ಸ್ ಸಾಯಿಸಿದಾನೆ. ಲೈಕ್ ಅವರು ಒಬ್ಬನು ಈಸ್ ಈಕ್ವಲ್ ಟು 300 ಚೈನಾ ಮೆಂಬರ್ಸ್ನ ಫೈಟ್ ಮಾಡಿದ್ರಂತೆ. ಹೆಂಗೆ ಅದು ಆಕ್ಚುಲಿ ರಿಯಲ್ ಬಾಲೆಯ ತರ ಅನ್ಸುತ್ತೆ ನನಗೆ. ಇಂಡಿಯನ್ ಆರ್ಮಿಗೆ ಒಂದು ಸೆಲ್ಯೂಟ್ ಹೇಳ್ಬೇಕಷ್ಟೇ, ಮತ್ತಿನ್ನೇನಿಲ್ಲ. ಧನ್ಯವಾದ, ತುಂಬಾ ಧನ್ಯವಾದಗಳು. ನೀವಿರೋದ್ರಿಂದ ನಾವು ಇವತ್ತು ಸುರಕ್ಷಿತವಾಗಿದ್ದೀವಿ. ಎಸ್, ಆಬ್ವಿಯಸ್ಲಿ. ಈ ಮೂವಿ ಯಾವಾಗ ರಿಲೀಸ್ ಆಗುತ್ತೆ? ಮೂವಿ ಮೋಸ್ಟ್ಲಿ November 21st. November 21st. ಹೌದು.
ಓಕೆ, ಮೂವಿ ಆಬ್ವಿಯಸ್ಲಿ ಥಿಯೇಟ್ರಿಗೆ ಹೋಗಿ ನೋಡೋಣ ಹೌದು, ಏನಾಗುತ್ತೆ ಅಂತ. ಇದನ್ನ ನಾವು ಪಕ್ಕ ನೋಡ್ಲೇಬೇಕಾಗಿರೋದು, ಅಪ್ರಿಷಿಯೇಟ್ ಮಾಡಬೇಕು, ಅಪ್ರಿಶಿಯೇಟ್ ಮಾಡಿ. ಟ್ರೈಲರ್ ನೋಡಿದ್ರೆ ಗೂಸ್ ಬಂಪ್ಸ್ ಬರ್ತದೆ, ಇನ್ನು ಮೂವಿ ನೋಡಿದ್ರೆ ಇನ್ನು ಹೆಂಗಾಗತ್ತೆ ಅದು ಅಂತ. ರಿಯಲ್ ಆಡಿಯೋ ಕ್ವಾಲಿಟಿ ಮತ್ತೆ ಪಿಕ್ಚರೈಸೇಷನ್ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಅನ್ಸುತ್ತೆ. ಸೊ ಸದ್ಯಕ್ಕೆ ಇಷ್ಟೇ, ಮೂವಿ ಥಿಯೇಟ್ರಿಗೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆಲ್ ದ ಬೆಸ್ಟ್ ಟು ದ ಟೀಮ್ 120 ಬಹದ್ದೂರ್. ಹೌದು, we are grateful to the Indian Army. Indian Army. No, and even for the director and for the producers Yes, who have come for taking forward this and point and showcasing it to the audience. Yes. That's what we felt a loveful and respectful gratitude towards the Indian Army. Yes. ಸೊ ಸದ್ಯಕ್ಕಿಷ್ಟೇ, ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.